ನಮಸ್ಕಾರ. ನಾನು ಡಾಕ್ಟರ್ ವಿದ್ಯಾಸಾಗರ್ ಪಂಚಾಳ್. ಇವತ್ತು ನಾನೊಂದು ಪುಸ್ತಕದ ಪರಿಚಯ ಮಾಡಿಕೊಡ್ಬೇಕಂತ ಈ ವಿಡಿಯೋ ಮಾಡ್ತಾ ಇರೋದು. ಆಯುರ್ವೇದದಲ್ಲಿ ಬೃಹತ್ರಯಿಗಳಲ್ಲಿ ಒಂದಾದಂತಹ ಚರಕ ಸಂಹಿತೆಯನ್ನು ಕನ್ನಡದಲ್ಲಿ ಬರೆಯುವಂತಹ ಒಂದು ಮಹತ್ತರವಾದಂತಹ ಪ್ರಯತ್ನ ಡಾಕ್ಟರ್ ವೆಂಕಟಕೃಷ್ಣ ಕೂಡ್ಲಿ ಸರ್ ಅವರಿಂದ ಆಗಿದೆ. ಈಗ ಚರಕ ಸಂಹಿತೆಯ ಸೂತ್ರ ಸ್ಥಾನವನ್ನು ಅವರು ಕನ್ನಡದಲ್ಲಿ ಪ್ರಕಟಿಸಿದ್ದಾರೆ. ಈ ಪುಸ್ತಕ ಕಾಮಧೇನು ಪ್ರಕಾಶನ, ಬೆಂಗಳೂರು ಇವರಿಂದ ಪ್ರಕಾಶನಗೊಂಡಿದೆ. ಪುಸ್ತಕದ ವಿಶಿಷ್ಟತೆ ಏನಪ್ಪ ಅಂತಂದರೆ, ಇದರಲ್ಲಿ ಪ್ರತಿಯೊಂದು ಶ್ಲೋಕಕ್ಕೆ ಅನ್ವಯ ಮತ್ತು ಅನ್ವಯಾರ್ಥ, ಅದರ ಭಾವಾರ್ಥದ ಸಹಿತವಾಗಿ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಚರಕ ಸಂಹಿತೆ ಕನ್ನಡದಲ್ಲಿ ಇದರ ಒಂದು ಮುಖಪುಟದಲ್ಲಿ ಅವರು ತಮ್ಮ ಗುರುಗಳಾದಂತಹ ದತ್ತಾವಧೂತ ಮಹಾರಾಜರು ಹೆಬ್ಬಳ್ಳಿ ಮಠ ಅವರಿಗೆ ಅರ್ಪಣೆ ಮಾಡಿದ್ದಾರೆ. ಇದರಲ್ಲಿ ಮೊದಲನೆಯ 4-5 ಪುಟಗಳು ಗುರುಗಳೇ ಅದನ್ನು ಬರೆದಿದ್ದಾರೆ. ಅದಾದ ನಂತರ ಮುನ್ನುಡಿಯನ್ನು ಡಾಕ್ಟರ್ ಅಹಲ್ಯ ಶರ್ಮಾ ಮೇಡಮ್ ಅವರು ಇದರ ಮುನ್ನುಡಿಯನ್ನು ಬರೆದಿದ್ದಾರೆ. ತುಂಬ ಸುಂದರವಾಗಿ, ಅಕ್ಷರಗಳು ಕೂಡ ತುಂಬ ದೊಡ್ಡದಾಗಿ ಇಲ್ಲಿ ನೀವು ನೋಡ್ಬೋದು. ಈ ಪುಸ್ತಕಗಳೆಲ್ಲ ಇಲ್ಲಾಂದರೆ ಚರಕ ಸಂಹಿತೆಯಲ್ಲಿ ಸಣ್ಣ ಅಕ್ಷರ ಇರುತ್ತೆ, ಓದೋಕ್ಕೂ ಆಗದೆ ಇರೋಂಗೆ. ಇದರಲ್ಲಿ ದೊಡ್ಡ ಫಾಂಟಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. ಕನ್ನಡದ ಎಲ್ಲ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಒಂದ್ಸಲ ನೋಡಬೇಕು. ಮತ್ತು ಸಂಹಿತೆಯನ್ನು ನಮ್ಮ ಭಾಷೆಯಲ್ಲಿ ಓದುವುದೇ ಒಂದು ಖುಷಿ. ಯಾಕಂದರೆ ನಾವು ಆಯುರ್ವೇದ ವಿದ್ಯಾರ್ಥಿಗಳು ಸಂಹಿತೆಗಳನ್ನು ಒಂದು ಇಂಗ್ಲೀಷಲ್ಲಿ ಓದ್ತೀವಿ, ಇಲ್ಲಾಂದರೆ ಹಿಂದಿನಲ್ಲಿ ಓದ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಓದಿ, ಅದನ್ನು ಸಂಸ್ಕೃತದಲ್ಲಿ ಬರೆದು, ಅದನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಆಮೇಲೆ ನಾವು ಸಂಹಿತೆ ಅರ್ಥ ಆಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಸೊ ಆದರೆ ಡೈರೆಕ್ಟಾಗಿ ನಮ್ಮ ಮಾತೃಭಾಷೆಯಲ್ಲಿ, ನಮ್ಮ ಹೃದಯಕ್ಕೆ ಸಮೀಪವಾದಂಥ ಭಾಷೆಯಲ್ಲಿ ನಾವು ಈ ಪುಸ್ತಕಗಳನ್ನು ಓದಿದ್ರೆ ತುಂಬ ಉಪಯೋಗಕಾರಿ ಆಗುತ್ತೆ. ನಾನು ವೆಂಕಟಕೃಷ್ಣ ಸರ್ ಅವರ ಸ್ಟೂಡೆಂಟಾಗಿ ಹೇಳ್ತಾ ಇಲ್ಲ, ಆದರೆ ಒಬ್ಬ ಆಯುರ್ವೇದದ ಸಾಮಾನ್ಯ ಶಿಷ್ಯ, ಆಯುರ್ವೇದದ ಒಬ್ಬ ವಿದ್ಯಾರ್ಥಿಯಾಗಿ ಕನ್ನಡದಲ್ಲಿ ಯಾವುದೇ ಪುಸ್ತಕ ಬಂದಾಗ ತುಂಬ ಖುಷಿಯಾಗುತ್ತೆ. ಸೊ ಈ ಒಂದು ಪುಸ್ತಕ, ಇದರ ಡೀಟೇಲ್ಸನ್ನು ನಾನು ಈ ಕಮೆಂಟಲ್ಲಿ ಹಾಕಿರ್ತೇನೆ. ಸೊ ಯಾರಿಗಾದರೂ ಈ ಪುಸ್ತಕದ ಬಗ್ಗೆ ತಗೋಬೇಕನ್ನೋ ಆಸಕ್ತಿ ಇದ್ದರೆ ಅದರಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಧನ್ಯವಾದಗಳು.